ಎಷ್ಟೋ ದಿನದಿಂದ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದು ನಾನು ಯಾಕೆ ನನ್ನ ಯೂಟ್ಯೂಬ್ ಜರ್ನಿನ RCB ಇಂದನೇ ಪ್ರಾರಂಭ ಮಾಡಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಸಮಸ್ತ RCB ಅಭಿಮಾನಿಗಳಿಗೂ ನಾನು ನಿಮ್ಮ ದರ್ಶನ್ ಮಾಡುವ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 9 ವರ್ಷ ಆದಮೇಲೆ ಅದು 4ನೇ ಬಾರಿ RCB ಫೈನಲ್ ಬಂದಿದೆ. ಸೊ ಬನ್ನಿ ಗೈಸ್, ಯಾವ ಥರ ಫೈನಲ್ಸ್ನ ಸೆಲೆಬ್ರೇಟ್ ಮಾಡಿದ್ವಿ, ಯಾವ ಥರ ಮ್ಯಾಚ್ನ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿವತ್ತು ಮ್ಯಾಚ್ ನೋಡೋಕೆ ಹೋಗ್ತಿರೋದು ಮಾಲ್ ಆಫ್ ಮೈಸೂರಲ್ಲಿರೋ ಐನಾಕ್ಸ್ಗೆ. ಅದು ನನ್ನ ಫ್ರೆಂಡ್ ಅಭಿ ಜೊತೆ. ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ, ನೀನು ನೋಡಿದೆ ಎಷ್ಟೊಂದು ದಿನ ಆಗೋಯ್ತಲ್ಲೋ. ಮ್ಯಾಚ್ ಸ್ಟಾರ್ಟ್ ಆಗಿದ್ದ ಮುಂಚೆ ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಆ ತಾಯಿ ಆಶೀರ್ವಾದ RCB ಮೇಲೂ ಇರಲಿ ಅಂತ ಕೇಳ್ಕೋಣ ಅಂತ ಹೋದ್ವಿ. ಬೆಟ್ಟದಲ್ಲೆಲ್ಲೇ ಹೋದ್ರೂ RCB ಜೆರ್ಸಿ, ಫ್ಲಾಗು ಮತ್ತು ಈ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ನೇ ಕೇಳಿಸ್ತಿತ್ತು. ಆ RCB ಫ್ಯಾನ್ಸ್ಗಳ ಕೂಗು ದೇವ್ರಿಗೆ ಮುಟ್ಟೋ ಥರ ಇತ್ತು. ನಮ್ಮ ಜೊತೆ ಅಭಿ ಅವ್ರ ಫ್ರೆಂಡು ಗುರು ಮತ್ತು ಅವ್ರ ತಮ್ಮ ಅಕ್ಷಯ್ ಕೂಡ ಈ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಿದ್ರು. ಫ್ಯಾನ್ಸ್ಗಳು ಅವ್ರವ್ರ ಓನ್ ಕೆರಿಯರ್ ಬಿಟ್ಟು RCB ಗೆಲ್ಲಿ ಅಂತಾನೆ ಕೇಳ್ಕೊಂಡಿರ್ತಾರೆ. ಬೇರೇನು ಬೇಡವೆ? ಐಶ್ವರ್ಯ, ಆಯಸ್ಸು, ಅಂತಸ್ತು. ನಾವು ಅಷ್ಟೇ ಈ ವರ್ಷ ನಾವು RCB ಕಪ್ ಗೆಲ್ಲಿ ಅಂತ ಕೇಳ್ಕೊಂತ ಮ್ಯಾಚ್ ನೋಡಕ್ಕೆ ಅಂತ ಬೆಟ್ಟದಿಂದ ಮಾಲ್ ಆಫ್ ಮೈಸೂರಿಗೆ ಹೊರಟ್ವಿ. ತಲೆಯಲ್ಲಿ ಏನೋ ಒಂಥರ ಗಟ್ ಫೀಲಿಂಗ್ ಗುರು, ಇವತ್ತು RCB ಕಪ್ ಹೊಡೆದೇ ಚಾಂಪಿಯನ್ ಆಗೇ ಆಗ್ತಾರೆ ಅನ್ನೋದು. ನಮ್ಮ ಇನ್ನೊಬ್ಬ ಫ್ರೆಂಡ್ ವಿವೇಕನು ಇವತ್ತು ಮ್ಯಾಚ್ ನೋಡಕ್ ಬರ್ತೀನಿ ಅಂದೋನು 6:30 7 ಗಂಟೆ ಆಗಿತ್ತು, ಇನ್ನೂ ಬಂದಿರ್ಲಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಹೋಗ್ತಿದ್ದಂಗೆ ಅಲ್ಲಿ ಅಭಿ ಅವ್ರ ಎಳಂದೂರ್ ಫ್ರೆಂಡ್ಸ್ಗಳು ವೆಯ್ಟ್ ಮಾಡ್ತಾ ಇದ್ರು. ಬರೋಷ್ಟ್ರಲ್ಲಿ 7 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಟಾಸ್ ಮುಗಿದು ಪಂಜಾಬ್ ಯಾವಾಗ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅವಾಗಲೇ ಸ್ವಲ್ಪ ತಲೆಯಲ್ಲಿ 108 ಪ್ರಶ್ನೆಗಳು ಹುಟ್ಟಾಗಂತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಈ ವ್ಲಾಗ್ನ ಯಾವುದೇ ಇನ್ಫ್ಲೂಯೆನ್ಸರು ಅಥವಾ ವ್ಲಾಗರ್ ಆಗಬೇಕು ಅಂತ ಮಾಡ್ತಾ ಇಲ್ಲ. RCB ಫಸ್ಟ್ ಟೈಮ್ ಟ್ರೋಫಿ ಗೆದ್ದಾಗ ಆ ಮೂಮೆಂಟ್ನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನನ್ನ ಮೆಮೊರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆಗೂ ವೇಕಂಗೋಸ್ಕರ ಕಾಯ್ತಿದ್ದು ನಾವು, ಅವ್ನು ಹೆಂಗಿದ್ರು ಬರಲ್ಲ ಅಂತ ಮ್ಯಾಚ್ ನೋಡೋಕೆ ಹೋದ್ವಿ. ಹೋಗುವಾಗ ಏನೋ ಒಂಥರ ಭಯ, ಬ್ಯಾಟಿಂಗ್ ಮಾಡಿ ಅದನ್ನು ಡಿಫೆಂಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಐತೆ ಅಂದ್ಕೊಂಡು ಎಂಟ್ರ್ ಆದರೆ ಆಗಲೇ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಫಿಲ್ ಸಾಲ್ಟು ಓಪನಿಂಗಲ್ಲಿ 6 ಹೊಡೆಯೋದು ನೋಡಿ ಇವತ್ತು 230+ ಸ್ಕೋರ್ ಪಕ್ಕ ಅಂದ್ಕೊಂಡ್ವಿ. ಆದರೆ ಅದೆಷ್ಟು ಬೇಗ 6 ಹೊಡೆದ್ರು ಅಷ್ಟೇ ಬೇಗ ಔಟ್ ಆಗೋದ್ರು. ಒಂದು ಎಂಡಲ್ಲಿ ವಿಕೆಟ್ ಹೋಗ್ತಿದ್ರೆ ಇನ್ನೊಂದು ಎಂಡಲ್ಲಿ ಕ್ರೂಷಿಯಲ್ ರನ್ ಕಲೆ ಆಗ್ತಿದ್ದು ನಮ್ಮ ಕಿಂಗ್ ಕೊಹ್ಲಿ. ಫಿಲ್ ಸಾಲ್ಟು ಮಯಾಂಕ್ ಔಟ್ ಆಗ್ತಿದ್ದಂಗೆ ಕ್ರೂಷಿಯಲ್ ರನ್ ಪಾರ್ಟ್ನರ್ಶಿಪ್ ಬಂದಿದ್ದು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರಿಂದ. ನಾನಂತೂ ಜೋರಾಗಿ ಕೂಗಾಡ್ಕೊಂಡು ಮ್ಯಾಚ್ ನೋಡ್ತಿದ್ರೆ ನನ್ನ ಜೊತೆ ಆಗಿದ್ದು ಅಭಿಯೋರ್ ತಮ್ಮ ಅಕ್ಷಯ್. ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದಂಗೆ ಇನ್ಯಾರಪ್ಪ RCBನ ಕಾಪಾಡೋರು ಅನ್ನೋಷ್ಟರಲ್ಲಿ ಬಂದಿದ್ದೆ ಜಿತೇಶ್ ಶರ್ಮಾ ಫೈನಲ್ಸಲ್ಲಿ ಆಡಿದಂಥ ಬ್ಯಾಟಿಂಗು ಇನ್ನೆಷ್ಟು ವರ್ಷ ಆದ್ರೂ RCB ಫ್ಯಾನ್ಸ್ಗಳು ಮರೆಯಲ್ಲ ಅನಿಸುತ್ತೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಇನ್ನು ರೊಮೇರಿಯೋ ಶಫರ್ಡ್ ಮತ್ತು ಲಿವಿಂಗ್ ಸ್ಟೋನಿಂದ ಬಂದಂಥ ಇಂಪಾರ್ಟೆಂಟ್ ರನ್ಸ್ನ ಕೂಡ RCB ಫ್ಯಾನ್ಸ್ಗಳು ಮರೆಯಲ್ಲ. ಫ್ಯಾನ್ಸ್ಗಳು ಯಾವ ಥರ ಕ್ರೇಜಿ ಆಗಿದ್ರು ಅಂದರೆ RCB ಬಂದಂಥ ಈಚ್ ಆ್ಯಂಡ್ ಎವ್ರಿ ವೈಡನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇನ್ನು RCB ಎಲ್ಲ ಬ್ಯಾಟರ್ಸಿಂದ ಬಂದಂಥ ಇಂಪಾರ್ಟೆಂಟ್ ಸ್ಕೋರಿಂದಾಗಿ 190 ಸ್ಕೋರ್ ಮಾಡ್ತಾರೆ. ಇನ್ನು RCB ಚಾಂಪಿಯನ್ ಆಗಬೇಕು ಅಂದರೆ 191 ಸ್ಕೋರ್ನ ಡಿಫೆಂಡ್ ಮಾಡಬೇಕಾಗಿರುತ್ತೆ. ಅಹಮದಾಬಾದ್ ಪಿಚ್ಚಲ್ಲಿ ಇದು ಚೇಸ್ ಮಾಡೋ ಸ್ಕೋರ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪಂಜಾಬ್ ಅವರ ಬ್ಯಾಟಿಂಗ್ ಸೀನ್ ಸ್ಟಾರ್ಟ್ ಆಯಿತು. ಅವರ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಯಿತು. ಮ್ಯಾಚ್ಗೆ ಟ್ವಿಸ್ಟ್ ತಂದು ಕೊಟ್ಟಿದ್ದು ನಮ್ಮ ಹ್ಯಾಸಲ್ವುಡ್. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ RCB ವಿಜಯೋತ್ಸವ. ಇನ್ನೆಲ್ಲ ನಡೆದಿದ್ದು ಗಾಡ್ಸ್ ಪ್ಲಾನ್. ಅಣ್ಣ ಇನ್ನು ಏನೋ ಬೇಕಣ್ಣ. Get ready to fight, we never give up, no. Been waiting so long, together we're stronger than ever before.
ಇದನ್ನೇ ಅನ್ಸುತ್ತೆ ಗಾಡ್ಸ್ ಪ್ಲಾನ್ ಅನ್ನೋದು. 18 ವರ್ಷಗಳ ನಂತರ ಅದು RCB ಚಾಂಪಿಯನ್ ಆಗಬೇಕು ಅನ್ನೋದು ಆ ಗಾಡ್ಸ್ನ ಪ್ಲಾನ್ ಆಗಿತ್ತು. ಇನ್ನು ನಾವು RCB ಫ್ಯಾನ್ಸ್ಗಳು ರಿಯಲ್ ಕ್ರಿಕೆಟ್ ಫ್ಯಾನ್ಸ್ ಅಂತೀವಿ. ಫೈನಲ್ಸ್ ಅಲ್ಲಿ ಶಶಾಂಕ್ ಸಿಂಗ್ ಕೊಟ್ಟಂತ ಹೋರಾಟ ಹ್ಯಾಟ್ಸ್ ಆಫ್. ಇನ್ನು RCBಯ 18 ವರ್ಷಗಳ ಹಾರ್ಡ್ ವರ್ಕ್, ಸ್ಟ್ರಗಲ್, ಆ ಲಾಯಲ್ಟಿ ಫ್ಯಾನ್ಸ್ಗಳ ಬೇಡಿಕೆಗೆ ಇವತ್ತು ದೇವರು ಕರುಣೆ ತೋರಿಸ್ತಾ ಅನ್ಸುತ್ತೆ. ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಹುಮ್ಮಸ್ಸಿಂದ ನಮ್ದೇ ಕಪ್ಪ ಆಗಿದೆ. JCB ಅಲ್ಲ RCB. ಇನ್ನು ಕೊಹ್ಲಿ ಕಣ್ಣಲ್ಲಿ ಕಾಣಿಸ್ತಿರೋ ಕಣ್ಣೀರು, ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟು ಸ್ಟ್ರಗಲ್ ಮಾಡಿದ್ರು, ಇನ್ನು IPL ಟ್ರೋಫಿ ಎಷ್ಟು ಅವಶ್ಯಕತೆ ಇತ್ತು ಅಂತ ತೋರಿಸ್ತಾ ಇತ್ತು. ಕೊನೆಗೂ RCB ಅಭಿಮಾನಿಗಳ 18 ವರ್ಷಗಳ ಕನಸು ಇವತ್ತು ಈಡೇರ್ತಿದೆ. It's a royal challenger, Bangalore, who have won their first ever IPL trophy after the long wait of 18 years. Holy, and the team will lift this trophy for the first time. ಪರಿಚಯನೇ ಇಲ್ಲದೆ ಇರೋ ಜನ ನಾವು RCB ಅಭಿಮಾನಿ ಅಂತ ಗೊತ್ತಾದಾಗ ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಬೇರೆ ಲೆವೆಲ್ ಗುರು. ಅದು ಅಭಿ ಅವರ ಫ್ರೆಂಡ್ಸು ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ RCB ಫ್ಯಾನ್ಸ್ಗಳು ಯಾವ ಥರ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿದ್ರು ಅಂತ ಇಲ್ಲಿದೆ ನೋಡಿ. ಇದು ಈ ವ್ಲಾಗ್ನ ವಿಶೇಷ ಆಗಿತ್ತು. ನಿಮ್ಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.